ಅಂತ ಸಂತೋಷದ ವಿಷಯ ಏನಿದೆ ಅಮ್ಮ? ಅಪ್ಪ, ನಮ್ಮ ಅಣ್ಣಂದ್ರು ಕಾಲೇಜ್ಗೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾರಪ್ಪ. ತುಂಬಾ ಸಂತೋಷದ ವಿಷಯ ತಂದಿರುವೆ. ಮೊದಲು ಹೋಗಿ ದೇವರ ಮುಂದೆ ದೀಪ ಹಚ್ಚಮ್ಮ. ಆಯ್ತಪ್ಪ. ದೇವರೇ, ಬಡವನಾದರೂ ಇದುವರೆಗೆ ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದಂತೆ ಉನ್ನತ ಶಿಕ್ಷಣ ಕೊಡಿಸಿದೆ. ಆದರೆ ಇನ್ನು ಮುಂದೆ ಉನ್ನತ ಶಿಕ್ಷಣ ಕೊಡಿಸುವುದು ನನ್ನಿಂದ ಸಾಧ್ಯವೇ? ನೀನೇ ದಾರಿ ತೋರಿಸು ತಂದೆ. ಸುಮಾ, ಬಾರಮ್ಮ. ಬಂದೆ ಅಪ್ಪ. ಸುಮಾ, ನಿನ್ನೆ ಬರುತ್ತೇವೆಂದು ತಿಳಿಸಿದ ನಿನ್ನ ಅಣ್ಣಂದಿರು ಇನ್ನೂ ಬರಲಿಲ್ಲವಲ್ಲಮ್ಮ? ಅಪ್ಪಾಜಿ, ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ದಯೆಯಿಂದ MA ಪದವಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ನಿಮ್ಮ ಮಗ ಪ್ರಥಮ ರ್ಯಾಂಕ್ ಬಂದಿದ್ದಾನೆ. ಅಪ್ಪಾಜಿ, ನನಗೂ ಆಶೀರ್ವಾದ ಮಾಡಿ. ತುಂಬ ಸಂತೋಷ. ಅಂತೂ ಈ ಬಡಜೀವಿ ಪಟ್ಟ ಶ್ರಮ ಇಂದಿಗೆ ಸಾರ್ಥಕವಾಯಿತು. ನಿಮ್ಮಂತೆಯೇ ನಿಮ್ಮ ತಂಗಿಯೂ ಕೂಡ ಕಾಲೇಜಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಿದ್ದಾಳೆ. ಅಲ್ಲ ಕಳಿ, ಸುಮ್ಮನೆ ನಿಂತಿರುವೆಲೆ. ಇಂಥ ಸಂತೋಷದ ವಿಷಯ ನಮಗೂ ತಿಳಿಸಬಾರ್ದೇನಮ್ಮ? ಸುಮ, ನೀನು ಕಾಲೇಜಿಗೆ ಪ್ರಥಮ ರ್ಯಾಂಕ್ ಪಡೆದಿರುವೆ ಎಂದು ನಿನ್ನ ಅಣ್ಣ ನಿನ್ನ ಚಿಕ್ಕ ಹುಡುಗರ ತಂದಿದ್ದಾನೆ, ತೆಗೆದುಕೊಳ್ಳಮ್ಮ. ಅಣ್ಣ, ಎಷ್ಟೊಂದು ಪ್ರೀತಿ ಅಣ್ಣ ಈ ನಿನ್ನ ತಂಗಿ ಮೇಲೆ. ಪ್ರತಿ ವರ್ಷವೂ ನನ್ನ ಹುಟ್ಟದ ಹಬ್ಬ ನನಗೆ ನೆನಪಿರೋದಿಲ್ಲ. ಆದರೂ ಕೂಡ ನೆನಪಿನಿಂದ ನೀನು ಕಾಣಿಕೆ ತರ್ತಾ ಇದ್ದೆ ಅಣ್ಣ. ಈ ನಿನ್ನ ಪ್ರೀತಿ ಯಾವಾಗಲೂ ಈ ನಿನ್ನ ತಂಗಿ ಮೇಲೆ ಹೀಗೆ ಇರಲಿ ಅಣ್ಣ, ಹೀಗೆ ಇರಲಿ. ಹುಚ್ಚಮ್ಮ, ನಿನ್ನ ಕಣ್ಣಲ್ಲಿ ಎಂದು ನೀರು ಬರಬಾರದಮ್ಮ. ಸದಾ ನನ್ನ ತಂಗಿ ನಗುನಗ್ತಾ ಇರಬೇಕು. ಹೌದು ತಂಗಿ, ನೀನು ಅತ್ತರೆ ಇಡೀ ಮನೆ ಅಳುಮುಖದಂತೆ ಕಾಣುವುದು. ಅದರಲ್ಲೂ ನೀನು ಇಂದು ಹುಟ್ಟಿದ ದಿನ ಅಳಲೇಬಾರದಮ್ಮ. ತಂಗಿ, ತೆಗೆದುಕೊಳ್ಳಮ್ಮ ಈ ನಿನ್ನ ಅಣ್ಣನ ಕಾಣಿಕೆ. ಅಣ್ಣ, ಚೈನ್ ತರಲು ಇಷ್ಟೊಂದು ಹಣ ನಿನ್ನಲ್ಲಿ ಎಲ್ಲಿಂದ ಬಂತಣ್ಣ? ಅಪಾರ್ಥ ತಿಳಿದುಕೊಳ್ಳಬೇಡ ತಂಗಿ. ತಂದೆಯವರು ಪ್ರತಿ ತಿಂಗಳು ನನ್ನ ಖರ್ಚಿಗೆಂದು ಕೊಡುವ ಹಣದಲ್ಲಿ ಅಲ್ಪ ಸ್ವಲ್ಪ ಉಳಿಸಿ ಇದನ್ನು ತಂದಿರುವೆ. ಮೆಚ್ಚಿದೆ ಮಗನೇ ನಿನ್ನ ಈ ಗುಣಕ್ಕೆ. ಇಂದಿನ ಕಾಲೇಜಿನ ವಿದ್ಯಾರ್ಥಿಗಳು ದಿನಕ್ಕೊಂದು ದುಶ್ಚಟಗಳಿಗೆ ಬಲಿಯಾಗಿ ಸಾವಿರಾರು ರೂಪಾಯಿಗಳನ್ನು ಹಾಳು ಮಾಡುತ್ತಿರುವಾಗ ನನ್ನ ಮಗ ನಾನು ಕೊಡುವ ಕೇವಲ 500 ರೂಪಾಯಿಯಲ್ಲಿ ಕಾಲೇಜ್ ಶಿಕ್ಷಣ ಕಲಿತು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಿರುವುದನ್ನು ನೋಡಿದರೆ ನನಗೆ ಹೆಮ್ಮೆ ಎನಿಸುತ್ತದೆ. ಅಪ್ಪ, ಬೀದಿಯಲ್ಲಿ ಬಿದ್ದು ಮಸಣ ಸೇರುತ್ತಿದ್ದ ನಮ್ಮನ್ನು ಕರೆ ತಂದು ಜೋಪಾನ ಮಾಡಿ ವಿದ್ಯೆ ಬುದ್ಧಿ ಕೊಡಿಸದಿದ್ದರೆ ಈ ಅಣ್ಣ ತಂಗಿಯರ ಬಾಳು ಅದೆಂದೋ ಅಂತ್ಯವಾಗುತ್ತಿತ್ತು. ಆನಂದಣ್ಣ, ಇನ್ನೊಂದು ಸಲ ನಿನ್ನ ಬಾಯಿಯಲ್ಲಿ ಬೀದಿಯಲ್ಲಿ ಬಿದ್ದವರು ಎಂಬ ಶಬ್ದ ಬಂದರೆ ನಿನಗೇನ ನಾಣಿಯಾಗಿದೆ. ಹೌದು ಆನಂದ್, ನೀವು ಮೂವರು ಒಂದೇ ಬಳ್ಳಿಯಲ್ಲಿ ಅರಳಿದ ಹೂಗಳಂತೆ ಇರಬೇಕು. ಅವಿನಾಶ್ ರಾಯರ್, ತಮಗೊಂದು ಪೋಸ್ಟ್ ಬಂದಿದೆ. ನೋಡಪ್ಪ ಆನಂದ, ಅಪ್ಪ, ಅಜಯ್, ಅಪ್ಪ ಅಜಯ್, ಸಂತೋಷದ ಮತ್ತೊಂದು ವಿಷಯ. ಅದೇನಣ್ಣ? ಅಪ್ಪ ಅಜಯ್, ಆ ರುದ್ರೇಗೌಡ ನಿಮಗೂ ಮತ್ತು ನಿಮ್ಮ ತಮ್ಮನಿಗೂ ಮೋಸ ಮಾಡಿ ಬರೆಸಿಕೊಂಡ ಆಸ್ತಿ ಹಾಗೂ ಫ್ಯಾಕ್ಟರಿಗಳೆಲ್ಲ ಕೋರ್ಟಿನಲ್ಲಿ ನಿಮ್ಮಂತೆಯೇ ತೀರ್ಮಾನವಾಗಿವೆ. ಅದರ ಕಾಗದ ಪತ್ರಗಳು ನಾಳೆಯೇ ಬಂದು ತೆಗೆದುಕೊಂಡು ಹೋಗಬೇಕಂತೆ. ಓ
ದೇವರೇ, ಇಂದು ಕಣ್ ತೆರೆದು ನೋಡಿದೆ ಈ ಬಡಪಾಯಿ ಅವಿನಾಶನನ್ನು. ಆನಂದ್, ಸತ್ಯಕ್ಕೆ ಯಾವಾಗಲೂ ಸಾವಿಲ್ಲ. ಈ ಭೂತಾಯಿಯಲ್ಲಿ ದುಡಿದು ಸೇವೆ ಮಾಡುವ, ಜಗಕ್ಕೆ ಅನ್ನ ನೀಡುವ ರೈತರನ್ನು ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ. ಅಪ್ಪಾಜಿ, ನೋಡಿದಿರಾ, ಇಂದು ನನ್ನ ತಂಗಿಯ ಹುಟ್ಟಿದ ದಿನ, ನಮ್ಮೆಲ್ಲರಿಗೂ ಸಂತೋಷದ ದಿನ. ತಂಗಿ ಸುಮಾ, ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ. ಈ ಸಂತೋಷದ ವಿಶೇಷದಲ್ಲಿ ಹಸಿವೆಯಾಗಿದೆ, ಸಿಹಿಯಾದ ಊಟ ಮಾಡೋಣ. ಸಿಹಿ ಊಟ ಮಾಡುವ ಮೊದಲು ನನ್ನ ತಂಗಿಯಿಂದ ಒಂದು ಸಿಹಿಯಾದ ಪದ ಬರಲಿ. ಎಲ್ಲುಂಟು ಎಂದು ಕಾಣದ ದೇವರನ ಹುಡುಕುವುದೇ ಹರಿಯುವ ನೀರಲ್ಲೇ ಮುಳುಗುಳುಗೆ ಮುತ್ತುದುದಿ ಎಂಬುವೆನುವ ಕಲ್ಪನವೇ ಕೇಳಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ದೇವರಿಗೂ ದೇವ ಸ್ವರೂಪ ಪ್ರೀತಿ ಮಾತಿ ಮಾತಿವ ಹರಿದ ಬಾಳ ಜನಸಾರ. ಮನೆಯೇ ಮಂತ್ರಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ನಮಗೆಲ್ಲ ಆನಂದವಲ್ಲೇ ಕಾಣಲಿ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಮಂತ್ರಾಲಯ ಮನಸ್ಸೇ ದೇವಾಲಯ. ಚಂದ್ರನ ಹಾಗೆ ಬೆಳಗುತ್ತಾ ಸಡಗರ ಸಂಗಮ ಮನೆಗೆ ಚಲ್ಲದ